ಒಂದು ಮರಿಯಾನೆ ಹೆಸರು ತುಂಗ, ಮತ್ತೊಂದು ಮರಿಯಾನೆ ಹೆಸರು ಚಾಮುಂಡಿ. ಎರಡು ಮರಿಯಾನೆಗೂ ನಾಮಕರಣ ಮಾಡುವ ಕಾರ್ಯಕ್ರಮ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಅದ್ದೂರಿಯಾಗಿ ನೆರವೇರಿತು. ವಿಶ್ವ ಆನೆ ದಿನಾಚರಣೆ ಹಿನ್ನೆಲೆಯಲ್ಲಿ ಸಕ್ರೆಬೈಲಿನಲ್ಲಿ ಅದ್ದೂರಿಯಾಗಿ 2 ಆನೆ ಮರಿಗಳಿಗೆ ನಾಮಕರಣ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಸಿಸಿಎಫ್ ಹನುಮಂತಪ್ಪ ಹಾಗೂ ಡಿಸಿಎಫ್ ಪ್ರಸನ್ನ ಕೃಷ್ಣ ಪಟಾಗರ್ ನಾಮಕರಣ ಮಾಡಿದರು. ಪದ್ಮಂ ವಿಕೇತ್ವಾ ತನ್ಮಧ್ಯೆ ಕಲಶೇನ ಪರಿಪೂಜ್ಯಾಮಿ ಆರಿ ಕಂಡಕಧ ದೀಪಂ ದರ್ಶನೆ ಓಂ ಅಚ್ಯುತ ಬನ್ನಿ ಸರ್. ಭಾನುಮತಿಯ ಮರಿಗೆ ಚಾಮುಂಡಿ, ನೇತ್ರಾವತಿ ಮರಿಗೆ ತುಂಗ ಎಂದು ಶಾಸ್ತ್ರಬದ್ಧವಾಗಿ ನಾಮಕರಣ ಮಾಡಲಾಯಿತು. ಆನೆಯ ಕಿವಿಗೆ 3 ಬಾರಿ ಚಾಮುಂಡಿ ಹಾಗೂ ತುಂಗ ಎಂದು ಹೇಳುವ ಮೂಲಕ ನಾಮಕರಣ ಮಾಡಲಾಯಿತು. 23 ಆನೆಗಳಿಗೆ ಬಣ್ಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಆನೆ ದಿನಾಚರಣೆ ಹಿನ್ನೆಲೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಅರ್ಜುನ, ಸಾಗರ, ಬಹದ್ದೂರು ಆನೆಗಳ ಸಾಲಿನಲ್ಲಿ ನಿಲ್ಲಿಸಿ ಕಾಡಾನೆ ತುಂಗ ಮತ್ತು ಚಾಮುಂಡಿಗೆ ನಾಮಕರಣ ಮಾಡಲಾಯಿತು. ಪುರೋಹಿತ ಮಧುಭಟ್ಟರ ನೇತೃತ್ವದಲ್ಲಿ ನಾಮಕರಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಕ್ರೆಬೈಲು ಆನೆ ಶಿಬಿರ ಬಹಳಷ್ಟು ಸುಂದರವಾಗಿರುವಂಥ ಪ್ರಕೃತಿಯ ಹಿನ್ನೆಲೆಯಲ್ಲಿ ಇರುವಂಥ ರಾಜ್ಯದಲ್ಲಿ ಇರುವಂತಹ ಎಲ್ಲ ಆನೆ ಕ್ಯಾಂಪ್ಗಳಲ್ಲಿ ಒಂದು ವಿಶೇಷ ಸ್ಥಳವನ್ನು ಹೊಂದಿರತಕ್ಕಂಥ ಕ್ಯಾಂಪ್ ಆಗಿರ್ತದೆ. ಈ ಕ್ಯಾಂಪ್ನಲ್ಲಿ ಸುಮಾರು 25 ಆನೆಗಳನ್ನು ನಿರ್ವಹಿಸಲಾಗ್ತಿರ್ತದೆ. ಇದರಲ್ಲಿ 25 ವಯಸ್ಸಿಗೆ ಬಂದಿರತಕ್ಕಂಥ ಆನೆಗಳಿರ್ತವೆ. ಎಲ್ಲ 22 ಆನೆಗಳನ್ನು ಪಳಗಿಸಿ ಅವುಗಳನ್ನು ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಅವುಗಳನ್ನು ವ್ಯವಸ್ಥೆ ಸಜ್ಜು ಮಾಡಲಾಗಿರ್ತದೆ. ಈ ಒಂದು 22 ಆನೆಗಳಲ್ಲಿ 16 ಗಂಡಾನೆ, 5 ಹೆಣ್ಣಾನೆಗಳಿರ್ತವೆ, 1 ಮಕನ ಆನೆ ಇರ್ತದೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಸಕ್ರೆಬೈಲಿನ ಆನೆ ಕ್ಯಾಂಪ್ನ ಈ ಒಂದು ನಮ್ಮ ಆನೆಗಳ ಸಹಾಯದಿಂದ ಇಲ್ಲಿ ಮುಖ್ಯವಾಗಿ ಅರಣ್ಯ ಸಂರಕ್ಷಣೆಯ ಕಾರ್ಯ, ಗಸ್ತು ಕಾರ್ಯ, ಕೆಲವೊಮ್ಮೆ ಅರಣ್ಯದಲ್ಲಿ ಅಥವಾ ಜನವಸತಿ ಪ್ರದೇಶಗಳಲ್ಲಿ ಬಂದಂತಹ ಕೆಲವೊಂದು ಕಾಡಾನೆಗಳನ್ನು ಈ ಕುಮ್ಕಿ ಆಪರೇಷನ್ ಮುಖಾಂತರವಾಗಿ ಅವುಗಳನ್ನು ಹಿಡಿದು ಬಿಟ್ಟು ಅವುಗಳನ್ನು ಪಳಗಿಸಿಬಿಟ್ಟು ಅಥವಾ ಅವುಗಳನ್ನು ಹತೋಟಿಗೆ ತಂದುಬಿಟ್ಟು ಮತ್ತೆ ಕಾಡಿಗೆ ಬಿಡುವಂಥ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ನಲ್ಲಿ ಭಾಳಷ್ಟು ಮುಂದಾಳತ್ವದಲ್ಲಿ ಹೋಗ್ತಾ ಇದ್ದೀವಿ ಈಗ. ಇಷ್ಟೇ ಅಲ್ಲದೆ ನಮ್ಮ ಆನೆಗಳು ಶಿವಮೊಗ್ಗ ದಸರಾ ಸಂದರ್ಭದಲ್ಲಿಯೂ ಕೂಡ ಭಾಗವಹಿಸುವಂಥ ಒಂದು ಇತಿಹಾಸ ಇದೆ. ಪ್ರತಿ ವರ್ಷವೂ ಪಾಲ್ಗೊಳ್ತಿರ್ತವೆ. ನಮ್ಮ ಮಹೋತ್ಸವ ಮತ್ತು ಕಾವಾಡಿಗಳು ಕೂಡ ಈ ಆನೆ ಈ ಸೆರೆಹಿಡಿಯುವಂಥ ಕಾರ್ಯಾಚರಣೆ ಆಗಿರ್ಬೋದು ಅಥವಾ ನಾವು ಪಳಗಿಸುವಂಥದ್ದಾಗಿರ್ಬೋದು, ಇದರಲ್ಲೆಲ್ಲ ಭಾಳ ಚಾಣಾಕ್ಷತನದಿಂದ ಅವರು ಕರ್ತವ್ಯವನ್ನು ನಿರ್ವಹಿಸ್ತಿರ್ತಾರೆ. ಭಾಳಷ್ಟು ಉತ್ಸಾಹದಿಂದ ಒಂದು ಸ್ಪೋರ್ಟಿವ್ ಆಗಿ ಮತ್ತು ಇನ್ಸ್ಪೈರ್ಡ್ ಆಗಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಇಲಾಖೆ ಯೋಚನೆ ಏನಂತಂದರೆ ಈ ಸಕ್ರೆಬೈಲು ಕ್ಯಾಂಪ್ನ ಮಹತ್ವವನ್ನು ಮತ್ತು ಇಲ್ಲಿರ್ತಕ್ಕಂಥ ಆನೆಗಳು
ಪ್ರತಿಯೊಂದು ಆನೆಯ ಸಾಧನೆಗಳನ್ನು ಸ್ವಲ್ಪ ಪ್ರೊಜೆಕ್ಟ್ ಮಾಡಿ ಅವುಗಳನ್ನು ಈ ಬರುವ ಸಮಯದಲ್ಲಿ ಪ್ರತಿ ಆನೆಯ ವಿಶೇಷತೆ, ಅದರ ಸಾಧನೆಗಳು, ಇದರ ವಿವರಗಳನ್ನಿರ್ತಕ್ಕಂಥ ಒಂದು ನಾಮಫಲಕಗಳನ್ನು ಅಳವಡಿಸಿಬಿಟ್ಟು ಅವುಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಕೀರ್ತಿಯನ್ನು ಸಲ್ಲಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಲೂ ಒಂದು ಇದಿದೆ. ಅದೇ ರೀತಿ ಅವು ಯಾವ್ಯಾವ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ದಾವೆ, ಅವುಗಳನ್ನು ಎಲ್ಲಿ ಹಿಡಿಯಲಾಗಿದೆ, ಅವುಗಳು ಇತಿಹಾಸಗಳು ಹೆಂಗೆ ಅಂತೇಳ್ಬಿಟ್ಟು ಅನ್ನೋಂಥ ವಿವರಗಳನ್ನು ಕೂಡ ಕೊಡುವಂಥದ್ದಿದೆ. ಇದೆಲ್ಲದರ ಜೊತೆಗೆ ಈ ಒಂದು ಕ್ಯಾಂಪ್ ನಿರ್ವಹಣೆ ಆಗದೆ ಇಲ್ಲಿ ಪರಿಸರ ಸಂರಕ್ಷಣೆ, ವನ್ಯಜೀವಿ ಸಂಘರ್ಷದ ಸಂದರ್ಭದಲ್ಲಿ ಕಾರ್ಯಾಚರಣೆ ನಿರ್ವಹಿಸುವಂಥದ್ದು, ಇಲ್ಲಿ ಒಂದು ಶಾಲಾ ಮಕ್ಕಳಿಗೆ ಒಂದು ಪ್ರಕೃತಿ ಮತ್ತು ಈ ವನ್ಯಜೀವಿ ಸಂರಕ್ಷಣೆಯ, ಅದರಲ್ಲೂ ಭಾಳ ಮುಖ್ಯವಾಗಿ ಈ ಆನೆಗಳ ಬಗ್ಗೆ ಇರತಕ್ಕಂಥ ಅವುಗಳ ನಡವಳಿಕೆ ಮತ್ತು ಅದರ ಬಗ್ಗೆ ಇರತಕ್ಕಂಥ ಪ್ರೀತಿಯನ್ನು ಹೆಚ್ಚಿಸುವಂಥ ಒಂದು ಎಜುಕೇಟಿವ್ ಒಂದು ಕೆಲಸವನ್ನು ಸಹ ಮಾಡುವಂಥ ಉದ್ದೇಶ ಮತ್ತು ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇರ್ತೀವಿ. ಹಾಗೆ ಈ ಸಕ್ರೆಬೈಲು ಆನೆ ಕ್ಯಾಂಪು ಎಲ್ಲರಿಗೂ ಗೊತ್ತಿದ್ದ ಹಾಗೆ ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಕ್ಯಾಂಪ್ ಆಗಿದ್ದು, ಇಷ್ಟೊಂದು ಜನ ಸಾರ್ವಜನಿಕರು ಈ ಒಂದು ಕ್ಯಾಂಪ್ಗೆ ಭೇಟಿ ನೀಡಿ ಈ ಆನೆಗಳು ಇರಲಿಲ್ಲ ಬರೋದು. ನಾವು ಬೆಂಗಳೂರಿಂದ ಬಂದಿರೋದು. ನನ್ನ ಮಗನಿಗೆ ಆನೆಗಳಂದ್ರೆ, ಅವ್ನಿಗೆ ಪ್ರಾಣಿಗಳಂದ್ರೇ ತುಂಬ ಇಷ್ಟ, ಅದರಲ್ಲೂ ಆನೆ ತುಂಬ ಇಷ್ಟ. ಅವ್ರಿಗೆ ತೋರಿಸೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ವಿಶ್ವ ಆನೆಗಳ ದಿನಾಚರಣೆ ಅಂತ. ತುಂಬ ಖುಷಿ ಆಗ್ತಿದೆ ನಮಗಂತೂ. ನಮ್ಮ ಮನೇಲಿ ಎಲ್ಲರೂ ಆನೆ ಪ್ರಿಯರೇ. ಅದರಲ್ಲೂ ನಾವು ಶಿವಮೊಗ್ಗ ಡಿಸ್ಟಿಕ್ ಅವರೇ. ನಮಗೆ ಈ ಸಾಗರ ಆನೆ ತುಂಬ ಇಷ್ಟ. ಇವಾಗ ಮರಿ ಆನೆ ಎಲ್ಲ ತುಂಬ ಕ್ಯೂಟಾಗಿದೆ. ತುಂಬ ಖುಷಿ ಆಯಿತು ನೋಡಿ. ನಮ್ಮ ಆನೆಗಳನ್ನೆಲ್ಲ ನಾವು ಬಂದು ನೋಡಿ ಉಳಿಸಿ ಅದಕ್ಕೇನು ಸಹಕಾರ ಬೇಕು ನಾವು ಮಾಡಬೇಕು. ತುಂಬ ಖುಷಿ ಆಯಿತು ಬಂದಿದ್ದಂತೂ. ತುಂಬ ಖುಷಿ ಆಯಿತು ಸರ್. ಆ್ಯಕ್ಚುಲಿ ನಾವು ನಮಗೆ ಸಿಕ್ಕಿರೋ ಡೀಟೇಲ್ಸ್ ಪ್ರಕಾರ ಸ್ನಾನ ಮಾಡಿಸ್ಬೋದು ಅಂತ ಬಂದ್ವಿ. ಬಟ್ ಇವತ್ತು ಆನೆಗಳ ದಿನಾಚರಣೆ ಇರೋದಕ್ಕೆ ಇವತ್ತೆಲ್ಲ ಬೇಗ ಮುಗಿಸ್ಬಿಟ್ಟಿದ್ರು. ಅಲಂಕಾರ ನೋಡಿ ನಮಗೊಂಥರ ದಸರಾದೇ ಫುಲ್ ನೆನಪಾಗ್ತಿದೆ. ದಸರಾ ವೈಬ್ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ತುಂಬ ಖುಷಿ ಆಯಿತು ನಮಗೆ. ಸ್ನಾನ ಮಾಡ್ಸೋಕ್ಕೊಂದು ಸಿಗಲಿಲ್ಲ, ಅದೊಂದು ಬೇಜಾರಿದೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ಇಲ್ಲಿರೋ ಎಂಪ್ಲಾಯೀಸು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರಿಗೂ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಮರಿ ಆನೆಗಳೇ ತುಂಬ ಹೈಲೈಟ್ ಇಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ನಾವು ಆ್ಯಕ್ಚುಲಿ ಶೃಂಗೇರಿಗೆ ಹೋಗ್ತಾ ಇದ್ವಿ. ಸೊ ಫಾರ್ಚುನೇಟ್ಲಿ ಇಲ್ಲೊಂದು ವಿಸಿಟ್ ಮಾಡೋಣ ಅಂತ ಬಂದ್ವಿ. ಗೊತ್ತಿರಲಿಲ್ಲ ಇವತ್ತು ವರ್ಲ್ಡ್ ಎಲಿಫೆಂಟ್ ಡೇ ಅಂತ. ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಸೊ ಆನೆಗಳನ್ನ ತುಂಬ ದೂರದಿಂದ ನೋಡ್ತಾ ಇದ್ವಿ, ಮೈಸೂರು ದಸರಾಲಾಗಿರ್ಬೋದು. ಸೊ ತುಂಬ ದೂರದಿಂದ, ಇಷ್ಟ ಹತ್ತಿರದಿಂದ ನೋಡಿ ತುಂಬ ಖುಷಿ ಆಯಿತು, ತುಂಬ ಎಕ್ಸೈಟ್ ಆಯಿತು. ಸೊ ಇವತ್ತೆರಡು ಆನೆಗೆ ನಾಮಕರಣ ಬೇರೆ ಮಾಡಿದ್ದಾರೆ. ತುಂಬ ಖುಷಿ ಆಯಿತು, ತುಂಬ ಎಕ್ಸೈಟ್ ಆಯಿತು. ಅದೇ ಇಷ್ಟ ಹತ್ತಿರದಿಂದ ಆನೆಗಳನ್ನ ನೋಡಿರಲಿಲ್ಲ, ನೋಡಿ ತುಂಬ ಖುಷಿ ಆಯಿತು. ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ, ನಮ್ಮ ಶಿವಮೊಗ್ಗದಲ್ಲೇ ಇದೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಇಲ್ಲಿದೆ. ತುಂಗಾ ನದಿ ದಡದಲ್ಲಿದೆ. ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ವಿಷಯ. ತುಂಬ ಜನ ವಿಸಿಟರ್ಸ್ ಔಟ್ ಆಫ್ ಸ್ಟೇಟಿಂದನೂ ಬರ್ತಾರೆ, ಔಟ್ ಆಫ್ ಡಿಸ್ಟಿಕ್ಕಿಂದನೂ ಬರ್ತಾರೆ. ಆನೆ ನಮಗೆ ಗೊತ್ತಿರೋಂಗೆ ತುಂಬ ವರ್ಷದಿಂದ ನಡೀತಾ ಇದೆ. ನಾವು ಇಲ್ಲಿನವರೇ, ಸ್ಥಳೀಯರೇ, ನಾವು ಶಿವಮೊಗ್ಗದವರೇ. ನೋಡಿದ್ದೀವಿ, ಇವತ್ತು ಬಂದಿದ್ದೀವಿ ಆನೆ ಡೇ ನೋಡೋಕ್ಕೆ. ಚೆನ್ನಾಗಿ ಅನಿಸುತ್ತೆ. ತುಂಬ ಆನೆಗಳಿಗೆಲ್ಲ ಅಲಂಕಾರ ಮಾಡಿ ಅವಕ್ಕೆಲ್ಲ ಇದು ಮಾಡಿಬಿಟ್ಟು ಮೆರವಣಿಗೆ ಮಾಡಿಸಿ ಕರ್ಕೊಂಬಂದು ಈ ಆನೆ ಬಿಡಾರದಲ್ಲಿ ಮಾಡ್ತಾರೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ 2 ಮರಿಗಳಿಗೆ ನಾಮಕರಣ ಮಾಡಿದ್ದಾರೆ ಅಂತ ಕೇಳಿದೆ ನಾನು. ತುಂಬ ಮರಿಗಳು ಇಲ್ಲಿ ಜನ್ಮ ಆಗಿದೆ, ತುಂಬ ಮರಿಗಳು ಹುಟ್ಟಿದ್ದಾವೆ, ಅವಕ್ಕೆಲ್ಲ ನಾಮಕರಣ ಮಾಡಿದ್ದಾರೆ. ಅದು ಇವತ್ತಿನ ದಿವಸ 2 ಮರಿ ಸೇರಿಕೊಂಡಿದೆ ಅಂದರೆ ನಮಗೆಲ್ಲ ಖುಷಿಯ ವಿಷಯ. ತುಂಬ ಖುಷಿ ಆಗ್ತಾ ಇದೆ. ಮತ್ತು ನೆಕ್ಸ್ಟ್ ಜನ್ರೇಷನ್ಗೂ ಈ ಥರದ್ದೆಲ್ಲ ಸಿಗುತ್ತೆ ಅಂದರೆ, ಇಲ್ಲಿ ಲೈವಲ್ಲಿ ಆನೆಗಳೆಲ್ಲ ನೋಡ್ತವೆ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ತುಂಬ ಖುಷಿ ವಿಷಯ. ನನ್ನ ಹೆಸರು ಕನ್ನಿಕಾ ಅಂತೇಳಿ, ಶಿವಮೊಗ್ಗದೇ ವಾಸ ನಂದು. ನಾನಿವತ್ತು ಆನೆ ದಿನಾಚರಣೆ, ಈ ಸುಂದರವಾದ ಪರಿಸರದಲ್ಲಿ ಆನೆ ದಿನಾಚರಣೆ ನೋಡೋಣ ಅಂತ ಬಂದಿದ್ದೀನಿ. ತುಂಬ ಸುಂದರವಾಗಿ ಇದನ್ನು ಇದು ಅರೇಂಜ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಇವತ್ತೆರಡು ಆನೆಗೆ ನಾಮಕರಣ ಮಾಡಿದ್ದಾರೆ. ಆನೆ ಮರಿಗೆ ನಾಮಕರಣ ಮಾಡಿದ್ದಾರೆ. ಚಾಮುಂಡಿ ಮತ್ತು ಸಾಗರ್ ಅಂತ ಹೇಳಿಬಿಟ್ಟು ಸುಂದರವಾಗಿದೆ. ಆನೆಗಳಿಲ್ಲ, ಒಂದು 25 ಆನೆಗಳಿದೆ. ಎಲ್ಲ ಮಕ್ಕಳಿಗಂತೂ ಇದು ನೋಡಲಿಕ್ಕೆ, ನೆಕ್ಸ್ಟ್ ಜನ್ರೇಷನ್ನವ್ರಿಗೆ ನೋಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಇದು. ತುಂಬ ಅದ್ಭುತವಾಗಿದೆ. ತುಂಗಾ ನದಿಯ ತೀರದಲ್ಲಿರೋದ್ರಿಂದ ನೀರಿಗೂ ಸಹ ತುಂಬ ಸುಂದರವಾದ ಜಾಗ ಇದು. ಆನೆಗಳಿಗೂ ಎಲ್ಲ ಫೆಸಿಲಿಟೀಸ್ ಇದೆ. ಇವತ್ತು ತುಂಬ ಚೆನ್ನಾಗಿದೆ. ಆನೆ ದಿನಾಚರಣೆ ಆಯಿತು. ಧನ್ಯವಾದಗಳು.